ಸಂಡೇ ಇತ್ತು, ಲೇಟಾಗಿ ಎದ್ದೇಳೋಣ ಅಂದ್ಕೊಂಡ್ರೆ ಬಸ್ ಅವ್ನು ಫೋನ್ ಹಚ್ಚಿ ಕಾಡ್ತಾ ಇದ್ದಾನೆ. ಸರ್ ನಿಮ್ಮ ಪಾರ್ಸಲ್ ಬಂದಿದೆ ಬನ್ನಿ ಸಿಲ್ಕ್ ಬೋರ್ಡ್ಗೆ. ಸೊ ಸರಿ ಅಂದ್ಬಿಟ್ಟು ನಾನು ಹೋದೆ. ಫುಲ್ಲು ಚಳಿ ಇರೋದ್ರಿಂದ ಒಂದು ಟೀ ಕುಡ್ಕೊಂಡೆ. ಸೊ ಈ ಪಾರಿವಾಳಕ್ಕೆ ಹೆಂಗೆ ಊಟ ಹಾಕ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಎಲ್ಲ ಪಾರಿವಾಳ. ಸೊ ಪಾರ್ಸಲ್ ಬಂತು. ಪಾರ್ಸಲ್ ಅಂತ ನೋಡಿದ್ರೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಇದೆ, ಊರಿಂದ ಕಳಿಸಿದ್ದಾರೆ. ಅದನ್ನು ಮನೆಗಿಟ್ಟು ಇವತ್ತು ಮಡಿವಾಳಕ್ಕೆ ಹೋಗ್ತಾ ಇದ್ದೀವಿ ಮಾರ್ಕೆಟ್ಗೆ. ಸೊ ಮಾರ್ಕೆಟಲ್ಲೆಲ್ಲ ಫ್ರೆಶ್ ತರಕಾರಿ ಬಂದಿತ್ತು, ಎಲ್ಲ ತರಕಾರಿ ತಗೊಂಡು ಸೊ ಫೈನಲಿ ಬಂದು ಮಲ್ಕೊಂಡ್ಬಿಟ್ಟೆ. A few moments later. ಸೊ ನಾನು ಮಲ್ಕೊಂಡಿದ್ದು ಒಂದು 9 ಗಂಟೆ ಏನೋ ಆಗಿತ್ತು. ಎದ್ದಾಗ ನೋಡ್ತೀನಿ 12:15. ಸೊ ಸರಿ ಅಂತ ಎದ್ಬಿಟ್ಟು ಗಾಡಿ ಕ್ಲೀನ್ ಮಾಡ್ಕೋತಿದ್ದೆ. ತುಂಬ ದಿವಸ ಆಯಿತು ಗಾಡಿ ವಾಶ್ ಮಾಡೇ ಇಲ್ಲ. ಆದರೂ ಏನೇ ಹೇಳಿ ಗಾಡಿ ಕ್ಲೀನ್ ಮಾಡೋದ್ರಲ್ಲಿ ಮಜಾ ತುಂಬ ಇದೆ. ನನ್ನ ಬೈಕೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ಕೂಟಿನೂ ಸ್ವಲ್ಪ ಕ್ಲೀನಾಗಿ ಒರೆಸ್ಬಿಡೋಣ ಅಂತ ಅದು ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ಲೋರು. ಏನೇ ಆಗಲಿ ನಮ್ಮ ಕೆಲಸ ಆದಮೇಲೆ ನಾವು ಕ್ಲೀನಾಗಿಟ್ಬಿಟ್ರೆ ಟೆನ್ಷನ್ನೇ ಇರಲ್ಲ. ನೆಕ್ಸ್ಟ್ ಪಾರ್ಟು ಇನ್ನೊಂದು ವೀಡಿಯೋದಲ್ಲಿ